ನಮಸ್ತೆ ಎಲ್ಲರಿಗೂ. ಬನ್ನಿ ಇಂದು ಶುರು ಮಾಡೋಣ ಒಂದು ಹೊಸ ಕಥೆಯ ಆರಂಭ. ಆ ದಿನ ಇಡೀ ಊರಿಗೆ ಹಬ್ಬದ ವಾತಾವರಣವಿತ್ತು. 18 ವರ್ಷಗಳ ಹಿಂದೆ ರಾಯರ ಮನೆತನ ಎಂದರೆ ಆ ಭಾಗದಲ್ಲೇ ಒಂದು ದೊಡ್ಡ ಹೆಮ್ಮರವಾಗಿತ್ತು. ದೇಶ ವಿದೇಶಗಳಲ್ಲಿ ಹರಡಿಕೊಂಡಿದ್ದ ಬಿಸ್ನೆಸ್ ಸಾಮ್ರಾಜ್ಯ, ನೂರಾರು ಜನ ಕೆಲಸಗಾರರು, ಕೈತುಂಬ ಹಣ. ಅದೇ ಸಮಯದಲ್ಲಿ ಆ ಮನೆಯ ಯಜಮಾನರಾದ ಆನಂದರಾಯರ ಪತ್ನಿ ಸುಮಿತ್ರಾ ಹೆರಿಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ವಂಶದ ಕುಡಿಯನ್ನು ಬರಮಾಡಿಕೊಳ್ಳಲು ಇಡೀ ಕುಟುಂಬವೇ ಕಾಯ್ತಿತ್ತು. ಆದರೆ ಅದೇ ದಿನ ರಾತ್ರಿ ವಿಧಿಯ ಆಟ ಬದಲಾಯಿತು. ಒಂದೆಡೆ ಸುಮಿತ್ರಾ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಅವಳೇ ನಮ್ಮ ಕಥೆಯ ನಾಯಕಿ ಅನನ್ಯ. ಆದರೆ ಅವಳು ಹುಟ್ಟಿದ ಸರಿಯಾಗಿ 10ನೇ ನಿಮಿಷಕ್ಕೆ ಆನಂದರಾಯರ ಫೋನ್ ರಿಂಗ್ ಆಯಿತು. ಸರ್, ನಮ್ಮ ಮುಖ್ಯ ಗೋದಾಮಿಗೆ ಬೆಂಕಿ ಬಿದ್ದಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸರಕು ಬೂದಿಯಾಗಿದೆ. ಅಷ್ಟೇ ಅಲ್ಲ, ಶೇರ್ ಮಾರ್ಕೆಟ್ನಲ್ಲಿ ನಮ್ಮ ಕಂಪನಿಯ ಅತಿ ದೊಡ್ಡ ಇನ್ವೆಸ್ಟರ್ಸ್ ಕೈಕೊಟ್ಟಿದ್ದಾರೆ. ನಾವು ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೇವೆ. ಆ ಫೋನ್ ಕರೆ ರಾಯರ ಕುಟುಂಬದ ಇತಿಹಾಸವನ್ನೇ ಬದಲಾಯಿಸಿತು. ಅಲ್ಲಿಂದ ಶುರುವಾದ ನಷ್ಟದ ಸರಣಿ ನಿಲ್ಲಲೇ ಇಲ್ಲ. ಕೆಲವೇ ತಿಂಗಳುಗಳಲ್ಲಿ ರಾಯರ ಕೋಟಿಗಳ ಬಿಸ್ನೆಸ್ ನೆಲಕಚ್ಚಿತ್ತು. ಸಾಲಗಾರರು ಮನೆ ಬಾಗಿಲಿಗೆ ಬಂದು ನಿಂತರು. ಇದ್ದ ಆಸ್ತಿ ಒಡವೆ ಎಲ್ಲವೂ ಹರಾಜಾದವು. ಆನಂದರಾಯರ ತಾಯಿ ಅಂದರೆ ಅನನ್ಯಾಳ ಅಜ್ಜಿ ಭಾಗೀರಥಮ್ಮ ಅಂದೇ ಒಂದು ತೀರ್ಮಾನಕ್ಕೆ ಬಂದರು. ಈ ಹುಡುಗಿ ಹುಟ್ಟಿದ ಗಳಿಗೆ ಸರಿಯಿಲ್ಲ. ಇವಳು ನಮ್ಮ ಮನೆಗೆ ಮಹಾಲಕ್ಷ್ಮಿ ಅಲ್ಲ, ಇವಳು ಅಪಶಕುನ. ಇವಳು ಕಾಲಿಟ್ಟಿದ್ದಕ್ಕೆ ನಮ್ಮ ಕೋಟಿ ಆಸ್ತಿ ಧೂಳಿಪಟವಾಯಿತು. ಅಲ್ಲಿಂದ ಅನನ್ಯಾಳ ಬದುಕಿನಲ್ಲಿ ಕತ್ತಲು ಆವರಿಸಿತು. ವರ್ಷಗಳು ಉರುಳಿದವು. ಅನನ್ಯ ಈಗ 18 ವರ್ಷದ ಸುಂದರ ಯುವತೆ. ಆದರೆ ಸೌಂದರ್ಯಕ್ಕೆ ಮನೆಯಲ್ಲಿ ಯಾವುದೇ ಬೆಲೆ ಇರಲಿಲ್ಲ. ದೊಡ್ಡ ಬಂಗಲೆಯಿಂದ ಒಂದು ಸಣ್ಣ ಬಾಡಿಗೆ ಮನೆಗೆ ಬಂದು ನಿಂತಿದ್ದ ಆ ಕುಟುಂಬದಲ್ಲಿ ಅನನ್ಯ ಕೇವಲ ಒಬ್ಬ ಕೆಲಸದವಳಾಗಿದ್ಲು. ಅವಳ ಅಕ್ಕ ರಶ್ಮಿ ಮತ್ತು ತಮ್ಮ ವಿಕ್ರಮ್ ರಾಜಕುಮಾರನಂತೆ ಬೆಳೆಯುತ್ತಿದ್ದರೆ ಅನನ್ಯ ಮಾತ್ರ ಮುಂಜಾನೆ 4 ಗಂಟೆಗೆ ಏಳಬೇಕಾಗಿತ್ತು. ಬೆಳಗ್ಗೆ 4 ಗಂಟೆಗೆ ಎದ್ದು ಇಡೀ ಮನೆಯ ಕಸ ಗುಡಿಸಿ ಪಾತ್ರೆ ತೊಳೆಯುವುದು, ಬೆಳಗ್ಗೆ 5:30ಕ್ಕೆ ಎಲ್ಲರಿಗೂ ಕಾಫಿ ಮತ್ತು ತಿಂಡಿ ಸಿದ್ಧಪಡಿಸುವುದು, ಬೆಳಿಗ್ಗೆ 7:30ಕ್ಕೆ ಅಜ್ಜಿ, ತಂದೆ, ತಾಯಿ, ಅಕ್ಕ, ತಮ್ಮನ ಬಟ್ಟೆಗಳನ್ನು ಒಗೆಯುವುದು. ಒಂದು ದಿನ ಬೆಳಗ್ಗೆ ತಿಂಡಿ ಬಡಿಸುವಾಗ ಅನನ್ಯಾಳ ಕೈಯಿಂದ ಸಣ್ಣ ತಪ್ಪು ನಡೆಯಿತು. ಚಹಾ ಕಪ್ ರಶ್ಮಿಯ ಕಾಲ ಮೇಲೆ ಬಿದ್ದಿತ್ತು. ಅಷ್ಟೇ, ಇಡೀ ಮನೆ ರಣರಂಗವಾಯಿತು. ಏಯ್ ಮುಂಡೆದೆ, ಕಣ್ಣಿಲ್ವ ನಿನಗೆ? ರಶ್ಮಿ ಕಿರ್ಚಿದಳು. ಅಷ್ಟರಲ್ಲೇ ಅಲ್ಲಿಗೆ ಬಂದ ಅಜ್ಜಿ ಭಾಗೀರಥಮ್ಮ ಅನನ್ಯಾಳ ಜುಟ್ಟು ಹಿಡಿದು ಜರಗಾಡಿದರು. ಹುಟ್ಟುತ್ತಲೇ ಈ ಮನೆಯನ್ನು ಬೀದಿಗೆ ತಂದಿದ್ದಲ್ಲದೆ ಈಗ ನನ್ನ ಮಗಳ ಕಾಲನ್ನು ಸುಡಲು ಬಂದಿದ್ದೀಯಾ? ನಿನಗೆ ಎಷ್ಟು ಕೊಬ್ಬು ಎಂದು ಗದರಿಸಿದರು. ಅನನ್ಯ ಕಣ್ಣೀರು ಹಾಕುತ್ತಾ, ಇಲ್ಲ ಅಜ್ಜಿ, ಬೇಕಂತ ಮಾಡಲಿಲ್ಲ, ಕೈ ಜಾರ್ತು ಅಷ್ಟೇ ಎಂದು ಗೋಗರಿದಳು. ಆದರೆ ಅವಳ ತಾಯಿ ಸುಮಿತ್ರಾ ಕೂಡ ಮಗಳ ಪರವಾಗಿ ಮಾತನಾಡದೆ ಮುಖ ತೆಗೆಸಿಕೊಂಡು ಹೊರಟು ಹೋದರು. ಹೆತ್ತ ಕರುಳೆ ದ್ವೇಷಿಸುವಾಗ ಬೇರೆಯವರನ್ನ ದೂರುವುದು ಹೇಗೆ? ಮನೆಯಲ್ಲಿ ಕೆಲಸ ಮಾಡುವುದು ಸಾಲದೆಂಬಂತೆ ಅನನ್ಯಾಳ ಮೇಲೆ ಮತ್ತೊಂದು ದೊಡ್ಡ ಜವಾಬ್ದಾರಿ ಇತ್ತು. ತಂದೆ ಆನಂದರಾಯರು ಬಿಸ್ನೆಸ್ ನಷ್ಟದ ನಂತರ ಕುಡುಕನಾಗಿದ್ದರು. ತಮ್ಮ ವಿಕ್ರಮ್ ಓದಿಗೆ ಮತ್ತು ಮನೆಯ ಬಾಡಿಗೆಗೆ ಹಣ ಬೇಕಿತ್ತು. ಹಾಗಾಗಿ ಅನನ್ಯ ಹೊರಗಡೆ ಹೋಗಿ ದುಡಿದು ಬರಬೇಕಿತ್ತು. ಅನನ್ಯ ಬೆಳಗ್ಗೆ ಮನೆಯ ಕೆಲಸ ಮುಗಿಸಿ 9 ಗಂಟೆಗೆ ಒಂದು ಸಣ್ಣ ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸಕ್ಕೆ ಸೇರಿದ್ಲು. ಅಲ್ಲಿ ದಿನವಿಡೀ ನಿಂತುಕೊಂಡೇ ಗ್ರಾಹಕರಿಗೆ ಬಟ್ಟೆ ತೋರಿಸಬೇಕಿತ್ತು. ಅಂಗಡಿಯ ಮಾಲೀಕ ಮುನಿಯಪ್ಪ ತುಂಬ ಕಂಜೂಸ್ ಮತ್ತು ಕ್ರೂರಿಯಾಗಿದ್ದ. ಸ್ವಲ್ಪ ತಡವಾದರೂ ಸಂಬಳ ಕಟ್ ಮಾಡ್ತಿದ್ದ. ಬಟ್ಟೆ ಅಂಗಡಿಯ ಕೆಲಸ ಮುಗಿಸಿ ಸಂಜೆ ಮನೆಗೆ ಬಂದರೆ ವಿಶ್ರಾಂತಿ ಇರ್ತಿರಲಿಲ್ಲ. ಬರುವಾಗ ಮನೆಗೆ ಬೇಕಾದ ತರಕಾರಿ, ರೇಷನ್ ಎಲ್ಲವನ್ನೂ ಅವಳೇ ತರಬೇಕಿತ್ತು. ತಂದ ಹಣವನ್ನೆಲ್ಲ ತಾಯಿ ಸುಮಿತ್ರಾ ಕಿತ್ಕೊಳ್ತಿದ್ಲು. ಇಷ್ಟೇನಾ ತಂದಿದ್ದು? ಇದರಲ್ಲಿ ಹೇಗೆ ಸಂಸಾರ ನಡೆಸೋದು? ನಿನ್ನ ಅಕ್ಕ ಕಾಲೇಜ್ಗೆ ಹೋಗಲು ಹೊಸ ಚೂಡಿದಾರ್ ಕೇಳ್ತಿದ್ದಾಳೆ, ಅದಕ್ಕೆ ಹಣ ಯಾರು ಕೊಡ್ತಾರೆ ಎಂದು ತಾಯಿ ಗದರಿದಳು. ರಾತ್ರಿ ಇಡೀ ಮನೆ ಮಲಗಿದ ಮೇಲೆ ಅನನ್ಯ ತನ್ನ ಸಣ್ಣ ಕೋಣೆಯಲ್ಲಿ ಕುಳಿತು ಹೊಲಿಗೆ ಯಂತ್ರದ ಮುಂದೆ ಕೂರುತ್ತಿದ್ಲು. ಅಕ್ಕಪಕ್ಕದ ಮನೆಯವರ ಬಟ್ಟೆಗಳನ್ನು ಹೊಲಿದು ಕೊಟ್ಟು ಸಣ್ಣ ಪುಟ್ಟ ಕಾಸು ಸಂಪಾದಿಸ್ತಿದ್ಲು. ಅವಳ ಕಣ್ಣುಗಳು ನಿದ್ದೆಯಿಂದ ತೂಗುತ್ತಿದ್ರು. ಅವಳು ಕಣ್ಣೀರು ಒರೆಸಿಕೊಂಡು ಬಟ್ಟೆ ಹೊಲಿಯುತ್ತಿದ್ಲು. ನಾನು ಹುಟ್ಟಿದ್ದೆ ತಪ್ಪ. ಬಿಸ್ನೆಸ್ ಲಾಸ್ ಆಗಿದ್ದಕ್ಕೆ ನಾನೇ ಹೇಗೆ ಕಾರಣವಾಗ್ತೇನೆ? ನನಗೂ ಒಂದು ದಿನ ಈ ನರಕದಿಂದ ಮುಕ್ತಿ ಸಿಗುತ್ತಾ? ನನ್ನನ್ನು ಪ್ರೀತಿಸುವ ಒಂದೇ ಒಂದು ಜೀವ ಈ ಜಗತ್ತಿನಲ್ಲಿ ಇಲ್ವಾ? ಅವಳ ಈ ಪ್ರಶ್ನೆಗೆ ಕತ್ತಲ ರಾತ್ರಿಯಲ್ಲಿ ಕೇವಲ ಹೊಲಿಗೆ ಯಂತ್ರದ ಟಕ್ ಟಕ್ ಎಂಬ ಶಬ್ದ ಮಾತ್ರ ಉತ್ತರಿಸಿತು. ಯಾವುದೇ ಆಸರೆ ಇಲ್ಲದೆ ತನ್ನ ಸ್ವಂತ ಶಕ್ತಿಯಿಂದಲೇ ದಿನ ನೂಕುತ್ತಿದ್ದ ಅನನ್ಯಾಳ ಬದುಕಿನಲ್ಲಿ ಮುಂದೆ ದೊಡ್ಡ ಬಿರುಗಾಳಿ ಕಾಯ್ತಿತ್ತು.
ದಿನಗಳು ಎಂದಿನಂತೆ ಕಷ್ಟದಲ್ಲಿ ಉರುಳುತ್ತಿದ್ದವು. ಅನನ್ಯ ತನ್ನ ನೋವನ್ನು ನುಂಗಿಕೊಂಡು ಮನೆಯವರ ನಿಂದನೆಯನ್ನು ಸಹಿಸ್ತಲೇ ದಿನದ 18 ಗಂಟೆ ದುಡಿಯುತ್ತಿದ್ಳು. ಆದರೆ ವಿಧಿ ಅವಳಿಗೆ ಅಷ್ಟು ನೆಮ್ಮದಿಯನ್ನು ಕೊಡಲು ಸಿದ್ಧವಿರಲಿಲ್ಲ. ಒಂದು ದಿನ ಸಂಜೆ ಅನನ್ಯ ಬಟ್ಟೆ ಅಂಗಡಿಯ ಕೆಲಸ ಮುಗಿಸಿ ಮನೆಗೆ ಬಂದಾಗ ಮನೆಯ ಮುಂದೆ ಜನರ ಗುಂಪು ನೆರೆದಿತ್ತು. ಮನೆಯ ಒಳಗಿನಿಂದ ಅಮ್ಮ ಮತ್ತು ಅಕ್ಕನ ಜೋರು ಅಳುವಿನ ಶಬ್ದ ಕೇಳಿಸಿತ್ತು. ಗಾಬರಿಯಿಂದ ಅನನ್ಯ ಒಳಗೆ ಓಡಿದಳು. ಅಲ್ಲಿ ತಂದೆ ಆನಂದರಾಯರು ಮಂಚದ ಮೇಲೆ ಅಚಲವಾಗಿ ಮಲಗಿದ್ದರು. ಅತಿಯಾದ ಕುಡಿತ ಮತ್ತು ಮಾನಸಿಕ ಒತ್ತಡದಿಂದ ಅವರಿಗೆ ತೀವ್ರ ಹೃದಯಾಘಾತವಾಗಿ ಆಸ್ಪತ್ರೆಗೆ ತಲುಪುವ ಮುನ್ನವೇ ಪ್ರಾಣ ಬಿಟ್ಟಿದ್ದರು. ಇಡೀ ಕುಟುಂಬ ಆಘಾತದಲ್ಲಿ ಮುಳುಗಿತ್ತು. ಆದರೆ ಆ ದುಃಖದ ಸಮಯದಲ್ಲೂ ಅಜ್ಜಿ ಭಾಗೀರಥಮ್ಮ ಅನನ್ಯಾಳನ್ನೇ ದೂಷಿಸಿದರು. ಎಲ್ಲ ಇವಳಿಂದಲೇ. ಇವಳು ಹುಟ್ಟಿದಾಗ ಬಿಸ್ನೆಸ್ ಹೋಯಿತು. ಈಗ ಇವಳ ದುರಾದೃಷ್ಟ ನನ್ನ ಮಗನನ್ನೇ ನುಂಗಿ ಹಾಕಿತ್ತು. ಮಹಾಪಾಪಿ ಇವಳು. ಅನನ್ಯ ತಂದೆಯ ಶವದ ಮುಂದೆ ನಿಂತು ಕಣ್ಣೀರು ಹಾಕಿದವಳೇ ಹೊರತು ತನ್ನ ಮೇಲಿನ ಆಪಾದನೆಗೆ ಪ್ರತಿರೋಧ ಒಡ್ಲಿಲ್ಲ. ತಂದೆ ಬದುಕಿದ್ದಾಗ ತನಗೆ ಪ್ರೀತಿ ಕೊಡ್ದಿದ್ದು, ಅವರು ಹೋದ್ಮೇಲೆ ಮನೆಯ ಸಂಪೂರ್ಣ ಜವಾಬ್ದಾರಿ ಈಗ ಅವಳ ಹೆಗಲ ಮೇಲೆ ಬಿದ್ದಿತ್ತು. ತಂದೆಯ ತಿಥಿ ಕಾರ್ಯಗಳು ಮುಗಿದ ತಕ್ಷಣವೇ ಮನೆ ಮಾಲೀಕ ಬಂದು ಬಾಡಿಗೆ ಕೇಳಲು ಆರಂಭಿಸಿದ್ದ. ಕಳೆದ 3 ತಿಂಗಳಿನಿಂದ ಬಾಡಿಗೆ ಬಾಕಿ ಇತ್ತು. ತಂದೆ ಇದ್ದಾಗಲಾದರೂ ಸಣ್ಣ ಪುಟ್ಟ ಸಾಲ ತರ್ತಿದ್ರು. ಈಗ ಅದೂ ಇಲ್ಲದಂತಾಯಿತು. ತಾಯಿ ಸುಮಿತ್ರಾ ಅನನ್ಯಾಳ ಮುಂದೆ ಬಂದು ನಿಂತಳು. ಅವಳ ಕಣ್ಣಲ್ಲಿ ಮಗಳ ಮೇಲಿನ ಪ್ರೀತಿ ಇರಲಿಲ್ಲ, ಬದಲಿಗೆ ಸ್ವಾರ್ಥ ಇತ್ತು. ನೋಡೆ ಅನನ್ಯ, ನಿನ್ನ ತಂದೆ ಹೋದ ಮೇಲೆ ನಮಗೆ ದಿಕ್ಕಿಲ್ಲ. ನಿನ್ನ ತಮ್ಮ ಇನ್ನೂ ಓದುತ್ತಿದ್ದಾನೆ. ನಿನ್ನ ಅಕ್ಕನಿಗೆ ಮದುವೆ ವಯಸ್ಸು. ಇನ್ಮೇಲೆ ನೀನು ಬಟ್ಟೆ ಅಂಗಡಿಯಲ್ಲಿ ದುಡಿಯುವ ಸಣ್ಣ ಕಾಸು ಸಾಕಾಗೋಲ್ಲ. ಇನ್ನೂ ಹೆಚ್ಚು ದುಡಿಯಬೇಕು. ಇಲ್ಲದಿದ್ದರೆ ನಾವೆಲ್ಲ ವಿಷ ಕುಡಿಯಬೇಕಾಗುತ್ತದೆ ಎಂದಳು. ಅನನ್ಯ ತಲೆ ಬಾಗಿಸಿ, ಸರಿ ಅಮ್ಮ, ನಾನು ಇನ್ನೂ ಜಾಸ್ತಿ ಕೆಲಸ ಹುಡುಕಿಕೊಳ್ಳುತ್ತೇನೆ ಎಂದಳು. ಬೆಳಗ್ಗೆ 5ರಿಂದ 8 ಹತ್ತಿರದ 3 ಮನೆಗಳಲ್ಲಿ ಕಸ, ಪಾತ್ರೆ, ಬಟ್ಟೆ ತೊಳೆಯುವ ಕೆಲಸ. ಬೆಳಗ್ಗೆ 9ರಿಂದ ಸಂಜೆ 6 ಎಂದಿನಂತೆ ಬಟ್ಟೆ ಅಂಗಡಿಯ ಕೆಲಸ. ಸಂಜೆ 7ರಿಂದ ರಾತ್ರಿ 10 ಹೋಟೆಲ್ ಒಂದರಲ್ಲಿ ಬಿಲ್ ಬರೆಯುವ ಮತ್ತು ಟೇಬಲ್ ಸ್ವಚ್ಛಗೊಳಿಸುವ ಕೆಲಸ. ಅವಳು ಯಾವುದೇ ದೊಡ್ಡ ಉದ್ಯಮಿಯಾಗುವ ಕನಸು ಕಾಣಲಿಲ್ಲ. ಅವಳ ಆಸೆ ಒಂದೇ ಆಗಿತ್ತು, ತನ್ನ ಕುಟುಂಬ ಬೀದಿಗೆ ಬೀಳಬಾರ್ದು, ಹೊಟ್ಟೆಗೆ ಅನ್ನ ಸಿಗಬೇಕು ಅಂತ. ಹೀಗೆ ಕತ್ತಲೆಯಲ್ಲೇ ಸಾಗುತ್ತಿದ್ದ ಅನನ್ಯಾಳ ಬದುಕಿನಲ್ಲಿ ಒಂದು ದಿನ ಸಣ್ಣ ಬೆಳಕು ಮೂಡಿತ್ತು. ಅವಳು ದಿನವೂ ಬಿಲ್ ಬರೆಯಲು ಹೋಗುತ್ತಿದ್ದ ಹೋಟೆಲ್ ಮಾಲೀಕ ರಾಮಣ್ಣ ತುಂಬ ಒಳ್ಳೆಯವರಾಗಿದ್ದರು. ಅನನ್ಯಾಳ ಪ್ರಾಮಾಣಿಕತೆಗೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಗುಣವನ್ನು ಅವರು ಗಮನಿಸ್ತಿದ್ರು. ಒಂದು ದಿನ ರಾಮಣ್ಣ ಅನನ್ಯಾಳನ್ನು ಕರೆದು, ಅಮ್ಮ ಅನನ್ಯ, ನೀನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀಯ. ನಮ್ಮ ಹೋಟೆಲ್ ಪಕ್ಕದಲ್ಲೇ ನನ್ನದೊಂದು ಸಣ್ಣ ಜಾಗ ಖಾಲಿ ಇದೆ. ಅಲ್ಲಿ ನೀನು ಬೆಳಗ್ಗೆ ಮತ್ತು ಸಂಜೆ ಒಂದು ಸಣ್ಣ ಟೀ ಸ್ಟಾಲ್ ಅಥವಾ ತಿಂಡಿ ಅಂಗಡಿಗಳು ಇಟ್ಟಿಕೊಳ್ತೀಯ. ನಿನ್ನ ಹೊಲಿಗೆ ಕೆಲಸಕ್ಕಿಂತ ಇದರಲ್ಲಿ ಸ್ವಲ್ಪ ಜಾಸ್ತಿ ಲಾಭ ಸಿಗ್ಬೋದು. ನಿನ್ನ ಪ್ರಾಮಾಣಿಕತೆಗೆ ನಾನು ಬಾಡಿಗೆಯನ್ನು ಆಮೇಲೆ ತಗೋತೀನಿ ಎಂದರು. ಅನನ್ಯಾಳಿಗೆ ಮೊದಲು ಭಯವಾಯಿತು. ತಾನು ಒಬ್ಬಂಟಿ ಹುಡುಗಿ, ರಸ್ತೆಯ ಬದಿಯಲ್ಲಿ ಅಂಗಡಿ ನಡೆಸುವುದು ಹೇಗೆ? ಆದರೆ ಮನೆಯ ಪರಿಸ್ಥಿತಿ ನೆನಪಾಗಿ ಅವಳು ಒಪ್ಪಿಕೊಂಡ್ಳು. ಮುಂಜಾನೆ 8 ಗಂಟೆಗೆ ಎದ್ದು ತಾನೇ ಇಡ್ಲಿ ಚಿತ್ರಾನ್ನ ತಯಾರು ಮಾಡಿ ಸಣ್ಣ ಬಂಡಿಯ ಮೇಲೆ ಇಟ್ಟು ಮಾರಲು ಆರಂಭಿಸಿದ್ಳು. ಅವಳ ಕೈರುಚಿ ಮತ್ತು ಶುಚಿತ್ವಕ್ಕೆ ಜನಸಾಮಾನ್ಯರು ಬರಲಾರಂಭಿಸಿದರು. ಅನನ್ಯ ಈಗ ತಿಂಗಳಿಗೆ 10-12 ಸಾವಿರ ರೂಪಾಯಿ ಸಂಪಾದಿಸುತ್ತಿದ್ದಳು. ಆ ಹಣದಿಂದ ಮನೆಯ ಬಾಡಿಗೆ ಪಾವತಿಯಾಗ್ತಿತ್ತು. ತಮ್ಮನ ಓದಿನ ಖರ್ಚು ನಡೆಯುತ್ತಿತ್ತು. ಅಕ್ಕ ರಶ್ಮಿ ಮನೆಯಲ್ಲೇ ಕುಳಿತು ಟಿವಿ ನೋಡುತ್ತಾ ಅನನ್ಯಾಳ ಹಣದಲ್ಲೇ ಹೊಸ ಬಟ್ಟೆಗಳನ್ನು ಕೊಳ್ಳುತ್ತಿದ್ದಳು. ಇಷ್ಟೆಲ್ಲ ಮಾಡಿದರೂ ಮನೆಯವರ ಮನಸ್ಸು ಮಾತ್ರ ಬದಲಾಗಲಿಲ್ಲ. ಒಂದು ದಿನ ರಾತ್ರಿ ಅನನ್ಯ ಅಂಗಡಿ ಮುಗಿಸಿ ಮನೆಗೆ ಬಂದಾಗ ತುಂಬ ಸುಸ್ತಾಗಿದ್ಲು. ತಾಯಿ ತಂದಿಟ್ಟಿದ್ದೆ ನಿನ್ನೆ ರಾತ್ರಿ ಅನ್ನವನ್ನು ತಿನ್ನಲು ಹೋದಾಗ ಅಜ್ಜಿ ಭಾಗೀರಥಮ್ಮ ಬಂದು ತಟ್ಟೆಯನ್ನು ಕಿತ್ತುಕೊಂಡ್ರು. ಇವತ್ತು ನಿನ್ನ ತಮ್ಮನಿಗೆ ಕಾಲೇಜಿನಲ್ಲಿ ಫೀಸ್ ಕಟ್ಟಲು ತಡವಾಗಿದೆ. ನೀನು ತಂದ ಹಣ ಸಾಲುತ್ತಿಲ್ಲ. ಬಿಸ್ನೆಸ್ ಕಳೆದುಕೊಂಡು ನಾವು ಹೀಗೆ ಬೀದಿಯಲ್ಲಿ ತಿಂಡಿ ಮಾರುವ ಪರಿಸ್ಥಿತಿ ಬಂದಿದೆ ನಿನ್ನಿಂದ. ನೀನು ಎಷ್ಟು ತಂದರೂ ಈ ಮನೆಗೆ ದರಿದ್ರವೇ ಎಂದು ಬೈದರು. ಅನನ್ಯ ಶಾಂತವಾಗಿ ಎದ್ದು ನಿಂತಳು. ಅವಳ ಕಣ್ಣಲ್ಲಿ ಕಣ್ಣೀರಿರಲಿಲ್ಲ, ಕೇವಲ ಶೂನ್ಯವಿತ್ತು. ಅವಳು ತನ್ನ ಕೋಣೆಗೆ ಹೋಗಿ ಮಲಗಿಕೊಂಡಳು. ಅವಳಿಗೆ ಅರ್ಥವಾಗಿತ್ತು, ತಾನು ಎಷ್ಟೇ ದುಡಿದ್ರೂ ಎಷ್ಟೇ ಕಷ್ಟಪಟ್ಟರೂ ಈ ಕುಟುಂಬಕ್ಕೆ ತಾನು ಯಾವತ್ತೂ ಅಪಶಕುನವಳೇ. ಅವಳು ಯಾವುದೇ ದೊಡ್ಡ ಶ್ರೀಮಂತಳಾಗಲು ಬಯಸಲಿಲ್ಲ. ಕೇವಲ ತನ್ನ ಸ್ವಂತ ಕಾಲ ಮೇಲೆ ನಿಂತು ಆ ದ್ವೇಷದ ವಾತಾವರಣದಿಂದ ದೂರ ಹೋಗಿ ನೆಮ್ಮದಿಯ ಒಂದು ತುತ್ತು ಅನ್ನ ತಿನ್ನುವ ಸಾಮಾನ್ಯ ಬದುಕನ್ನು ಮಾತ್ರ ಅವಳು ಬಯಸ್ತಿದ್ಳು. ನಗರದ ಮಧ್ಯಭಾಗದಲ್ಲಿ ತಲೆ ಎತ್ತಿ ನಿಂತಿದ್ದ ಆ ಬೃಹತ್ ಗಗನಚುಂಬಿ ಕಟ್ಟಡದ ಮೇಲೆ ದೊಡ್ಡದಾಗಿ ರಾರಾಜಿಸುತ್ತಿತ್ತು ಆ ಹೆಸರು VP ಎಂಟರ್ಪ್ರೈಸಸ್. ಆ ಇಡೀ ಉದ್ಯಮ ಲೋಕದ ಏಕೈಕ ಒಡೆಯ 28 ವರ್ಷದ ಯುವ ಸಾಮ್ರಾಟ್ ವಿರಾಜ್ ಪ್ರತಾಪ್ ಸಿಂಹ.
ವಿರಾಜ್ ಎಂದರೆ ಕೇವಲ ಹೆಸರಲ್ಲ, ಅದೊಂದು ಬ್ರ್ಯಾಂಡ್. ನಗರದ ಅತ್ಯಂತ ದುಬಾರಿ 5 ಸ್ಟಾರ್ ಹೋಟೆಲ್ಗಳು, ಬೃಹತ್ ಶಾಪಿಂಗ್ ಮಾಲ್ಗಳು ಮತ್ತು ದೇಶಾದ್ಯಂತ ಹರಡಿಕೊಂಡಿದ್ದ ಟೆಕ್ಸ್ಟೈಲ್ಸ್ ಇಂಡಸ್ಟ್ರೀಸ್ ಎಲ್ಲವೂ ಅವನ ಬೆರಳಿನ ಸಾರಥ್ಯದಲ್ಲೇ ನಡೆಯುತ್ತಿತ್ತು. ಬೆಳಿಗ್ಗೆ ಸರಿಯಾಗಿ 9 ಗಂಟೆಗೆ ಕಡು ಕಪ್ಪು ಬಣ್ಣದ ಲೇಟೆಸ್ಟ್ ಮಾಡೆಲ್ ರೋಲ್ಸ್ ರಾಯ್ಸ್ನ ಕಾರು ಕಂಪನಿಯ ಮುಂಭಾಗ ಬಂದು ನಿಂತಿತ್ತು. ಕಾರಿನ ಬಾಗಿಲು ತೆಗೆಯಲು 2 ಬಾಡಿಗಾರ್ಡ್ಗಳು ಓಡಿ ಬಂದರು. ಕಾರಿನಿಂದ ಹೊರಗೆ ಹೆಜ್ಜೆ ಇಟ್ಟ ವಿರಾಜ್ ಪ್ರತಾಪ್ ಸಿಂಹ ಕಪ್ಪು ಸೂಟ್ ಧರಿಸಿ ಕಣ್ಣಿಗೆ ಬ್ಲ್ಯಾಕ್ ಸನ್ಗ್ಲಾಸ್ ಹಾಕಿಕೊಂಡು ಗಂಭೀರವಾಗಿ ಹೆಜ್ಜೆ ಇಟ್ಟ. ಅವನು ಹೆಜ್ಜೆ ಇಡುತ್ತಿದ್ದಂತೆ ಕಂಪನಿಯ 100 ನೌಕರರು ಉಸಿರು ಬಿಗಿಹಿಡಿದು ಇಕ್ಕೆಲಗಳಲ್ಲಿ ತಲೆಬಾಗಿ ನಿಂತರು. ಏಕೆಂದರೆ ವಿರಾಜ್ ಶಿಸ್ತು ಎಂದರೆ ಪ್ರಾಣ, ತಪ್ಪು ಎಂದರೆ ಸಿಂಹದ ಗರ್ಜನೆ. ವಿರಾಜ್ ಎಷ್ಟು ಬುದ್ಧಿವಂತನೋ ಅಷ್ಟೇ ಕೋಪಿಷ್ಟ. ಅವನಿಗೆ ಬಿಸ್ನೆಸ್ನಲ್ಲಿ ಸೆಕೆಂಡುಗಳ ಲೆಕ್ಕವೂ ಮುಖ್ಯವಾಗಿತ್ತು. ಅವನು ತನ್ನ ಕ್ಯಾಬಿನ್ ಒಳಗೆ ಬಂದು ಕುಳಿತ ತಕ್ಷಣವೇ ಸೆಕ್ರೆಟರಿ ಗಾಬರಿಯಿಂದ ಫೈಲ್ ಒಂದನ್ನು ಮುಂದಿಟ್ಟಳು. ಸರ್, ನಮ್ಮ ಹೊಸ ಮಾಲ್ನ ಲಾಂಚಿಂಗ್ ಪ್ರೋಗ್ರಾಮ್ ಇವತ್ತು ಸಂಜೆ ಇದೆ. ಆದರೆ ಚೀಫ್ ಗೆಸ್ಟ್ ಬರುವುದು ಅರ್ಧ ಗಂಟೆ ಲೇಟ್ ಆಗುತ್ತಂತೆ. ವಾಟ್? ವಿರಾಜ್ ಧ್ವನಿ ಇಡೀ ರೂಮ್ನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಫೈಲನ್ನು ಟೇಬಲ್ ಮೇಲೆ ಜೋರಾಗಿ ಎಸೆದು ವಿರಾಜ್ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಎದ್ದು ನಿಂತ. ವಿರಾಜ್ ಪ್ರತಾಪ್ ಸಿಂಹ ಲೈಫ್ನಲ್ಲಿ ಲೇಟ್ ಅನ್ನೋ ಪದಕ್ಕೆ ಜಾಗ ಇಲ್ಲ. ಆ ಚೀಫ್ ಗೆಸ್ಟ್ಗೆ ತಿಳಿಸು, ಅವರು ಬರಬೇಕಾಗಿಲ್ಲ. ಈ ಪ್ರಾಜೆಕ್ಟ್ನ ನಾನೇ ಲಾಂಚ್ ಮಾಡ್ತೀನಿ. ಮತ್ತೆ ನಿನ್ನ ಈ ಬೇಜವಾಬ್ದಾರಿತನಕ್ಕೆ ನಾಳೆಯಿಂದ ನೀನು ಕೆಲಸಕ್ಕೆ ಬರುವ ಅಗತ್ಯವಿಲ್ಲ. ಗೆಟ್ ಔಟ್. ಅವನ ಸಿಟ್ಟಿನ ಮುಂದೆ ನಿಲ್ಲುವ ಧೈರ್ಯ ಯಾರಿಗೂ ಇರಲಿಲ್ಲ. ಬಿಸ್ನೆಸ್ ಲೋಕದಲ್ಲಿ ಅವನನ್ನು ಕಂಡರೆ ಎಲ್ಲರಿಗೂ ಒಂದು ರೀತಿಯ ನಡುಕ ಇತ್ತು. ವಿರಾಜ್ನ ಬದುಕಿನಲ್ಲಿ ಹಣ, ಅಂತಸ್ತು, ಸೌಂದರ್ಯ ಎಲ್ಲವೂ ಇತ್ತು. 100 ಮಾಡೆಲ್ಗಳು, ಶ್ರೀಮಂತ ಮನೆತನದ ಹುಡುಗಿಯರು ಅವನ ಒಂದು ನೋಟಕ್ಕಾಗಿ ಕಾಯುತ್ತಿದ್ದರು. ಆದರೆ ವಿರಾಜ್ಗೆ ಹೆಣ್ಣು ಮಕ್ಕಳು ಎಂದರೆ ಅತೀವ ಅಸಡ್ಡೆ ಮತ್ತು ದ್ವೇಷ. ಅವನ ಪ್ರಕಾರ ಹೆಣ್ಣು ಮಕ್ಕಳು ಎಂದರೆ ಬರೀ ಸ್ವಾರ್ಥಿಗಳು, ಹಣದ ಹಿಂದೆ ಓಡುವವರು ಮತ್ತು ದುರ್ಬಲರು. ಅದಕ್ಕೆ ಬಲವಾದ ಕಾರಣವೂ ಇತ್ತು. ಹಿಂದೆ ಅವನ ತಾಯಿ ಹಣದ ಆಸೆಗಾಗಿ ಇವನನ್ನು ಮತ್ತು ಇವನ ತಂದೆಯನ್ನು ನಡುನೀರಿನಲ್ಲಿ ಕೈಬಿಟ್ಟು ಬೇರೆಯವನ ಜೊತೆ ಓಡಿ ಹೋಗಿದ್ಲು. ಅಂದಿನಿಂದ ವಿರಾಜ್ ಹೆಣ್ಣು ಜನ್ಮವನ್ನೇ ನಂಬುವುದನ್ನು ಬಿಟ್ಟಿದ್ದ. ಕಂಪನಿಯ ಮೀಟಿಂಗ್ನಲ್ಲಿ ಒಬ್ಬರು ಮಹಿಳಾ ಮ್ಯಾನೇಜರ್ ಸಣ್ಣ ತಪ್ಪು ಮಾಡಿದರೋ ಅವನು ಕರುಣೆ ತೋರಲಿಲ್ಲ. ಒಮ್ಮೆ ಅವನ ಮ್ಯಾನೇಜರ್ ಒಬ್ಬರು ಕೇಳ್ತಿದ್ರು, ಸರ್, ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನೋದಕ್ಕೆ ಜಾಗನೇ ಇಲ್ವಾ? ಅದಕ್ಕೆ ವಿರಾಜ್ ಸಿಗರೆಟ್ ಹೊಗೆಯನ್ನು ಗಾಳಿಯಲ್ಲಿ ತೀರಿಸುತ್ತಾ ಕಟುವಾಗಿ ಉತ್ತರಿಸಿದ್ದ, ಪ್ರೀತಿನ? ಅದೊಂದು ಭ್ರಮೆ. ಹೆಣ್ಣು ಮಕ್ಕಳು ಕೇವಲ ಇನ್ನೊಬ್ಬರ ದುಡಿತದ ಮೇಲೆ ಬದುಕುವ ಪರಾವಲಂಬಿಗಳು. ಅವರ ಕಣ್ಣೀರಿಗೆ ಕರಗುವಷ್ಟು ದಡ್ಡ ನಾನಲ್ಲ. ಇತ್ತ ವಿರಾಜ್ ತನ್ನ ಐಷಾರಾಮಿ ಬದುಕಿನಲ್ಲಿ ಕ್ರೌರ್ಯ ಮತ್ತು ಕೋಪದ ರಾಜನಾಗಿ ಮೆರೆಯುತ್ತಿದ್ದ. ತನ್ನ ಅನನ್ಯ ತನ್ನ ಮನೆಯನ್ನು ಬಿಟ್ಟು ಕೇವಲ ಸ್ವಂತ ಶ್ರಮದ ಮೇಲೆ ಬದುಕಲು ಅದೇ ನಗರದ ಒಂದು ಸಣ್ಣ ಮೂಲೆಯಲ್ಲಿ ಸಣ್ಣದೊಂದು ಕೆಲಸ ಹುಡುಕಿಕೊಳ್ಳುತ್ತಿದ್ಲು. ಒಬ್ಬನು ಅಹಂಕಾರದ ತುತ್ತ ತುದಿಯಲ್ಲಿರುವ ಕೋಟ್ಯಾಧೀಶ ಉದ್ಯಮಿ, ಇನ್ನೊಬ್ಬಳು ಸ್ವಾಭಿಮಾನಕ್ಕಾಗಿ ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಸಾಮಾನ್ಯ ಹುಡುಗಿ. ಇಬ್ಬರ ಸ್ವಭಾವವೂ ತದ್ವಿರುದ್ಧ. ಹೆಣ್ಣು ಎಂದರೆ ಅಸಡ್ಡೆ ಮಾಡುವ ವಿರಾಜ್ನ ಸಾಮ್ರಾಜ್ಯಕ್ಕೆ ಹೆಣ್ಣಿನ ಸಹವಾಸವೇ ಬೇಡವೆಂದು ದೂರ ಬಂದ ಅನನ್ಯಾಳ ಪ್ರವೇಶ ಹೇಗಾಗಲಿದೆ? ಅವಳ ನಿಷ್ಕಲ್ಮಶ ಶ್ರಮ ವಿರಾಜ್ನ ಕಲ್ಲೆದೆಯನ್ನು ಕರಗಿಸಿತಾ, ಅಥವಾ ಅವನ ಕೋಪಕ್ಕೆ ಅವಳು ಬಲಿಯಾಗ್ತಾಳ? ಇದೆಲ್ಲವನ್ನು ನಮ್ಮ ಹೊಸ ಕಥೆಯ ಮುಂದಿನ ಭಾಗದಲ್ಲಿ ವೀಕ್ಷಿಸೋಣ. ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.